ಎಲ್ರಿಗೂ ನಮಸ್ಕಾರ. ಅಕ್ಕೋ ಅಣ್ಣವು ದಯವಿಟ್ಟು ವೀಡಿಯೋ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಒಂಥರ ಬೂಸ್ಟ್ ಸಿಕ್ಕಂಗಾಗುತ್ತೆ. ಸೊ ಈಗ ನಾನು ಕನ್ನಡ ಬಿಗ್ ಬಾಸ್ ಸೀಸನ್ 12 3ನೇ ದಿನದ ಎಪಿಸೋಡ್ ಒಪಿನಿಯನ್ ಹೇಳೋದಕ್ಕೆ ಹೊರಟಿದ್ದೀನಿ. ಸೊ ತಡ ಮಾಡಿದ್ರೆ ಒಳಗಡೆ ಹೋಗೋಣ, ಲ್ಯಾಕ್ ಮಾಡೋದು ಬೇಡ. ಸೊ ನೆನ್ನೆ ನಿಮಗೆ ಗೊತ್ತಿರೋ ಪ್ರಕಾರ ಸೆಕೆಂಡ್ ಎಪಿಸೋಡಲ್ಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಟಾಸ್ಕ್ ವಿನ್ ಆಗಿದ್ದು ಒಂಟಿ ಅವರು, ಅದನ್ನು ರಿವೀಲ್ ಮಾಡಿರಲ್ಲ. ಅಲ್ಲಿ 3ನೇ ದಿನದ ಒಂದು ಎಪಿಸೋಡಲ್ಲಿ ಅದನ್ನು ಫಸ್ಟು ರಿವೀಲ್ ಮಾಡ್ತಾರೆ. ಒಂಟಿ ತಂಡ ಗೆದ್ದಿರುತ್ತೆ. 6 ಜನಕ್ಕೂ ಒಂದು ಗೊಂದಲ ಇರುತ್ತೆ, ಯಾರನ್ನ ಆಯ್ಕೆ ಮಾಡ್ಕೊಬೇಕು, ಫಸ್ಟ್ ವೀಕ್ ಫೈನಲಿಸ್ಟ್ ಕಂಟೆಂಡರ್ಗೆ ಯಾರನ್ನ ಕಳಿಸ್ಬೇಕು ಅನ್ನೋದು ಒಂದು ಚಿಕ್ಕ ಒಂದು ಗೊಂದಲ ಇರುತ್ತೆ. ಫಸ್ಟು ಕಾಕ್ರೋಚ್ ಸುದಿಯವ್ರು ಬಂದುಬಿಟ್ಟು ಮಲ್ಲಮ್ಮನಿಗೆ ಕೊಡಬೇಕು ಅಂತ ಆಯ್ಕೆ ಮಾಡ್ತಾರೆ. ಅದನ್ನು ಧನುಷ್ ಅವರು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಯಾಕಂತ ಹೇಳಿದ್ರೆ ಮುಂದೆ ಬೇರೆ ಬೇರೆ ಟಾಸ್ಕ್ ಬರಬಹುದು, ನಾವೇ ಆಡಿದ್ರೆ ಚೆನ್ನಾಗಿರುತ್ತೆ. ಸಪೋಸ್ ಇವ್ರನ್ನ ಫೈನಲಿಸ್ಟಾಗಿ ನಾವು ಇವಾಗ ಹೇಳ್ಬಿಟ್ರೆ, ಸೊ ನೆಕ್ಸ್ಟ್ ಅವ್ರಿಗೆ ಏನಾದರೂ ಮುಂದೆ ಅವ್ರಿಗೆ ಟಾಸ್ಕ್ ಕೊಟ್ಟರೆ ಆಡೋಕ್ಕೆ ಕಷ್ಟ ಆಗುತ್ತೆ ಅಂತ ಆ ಒಂದು ಪಾಯಿಂಟ್ ತಲೆಗೆ ಹಾಕಿದ್ರು. ಆ ಒಂದು ಇದರಿಂದ ಸ್ವಲ್ಪ ಗೊಂದಲಕ್ಕೀಡಾಗಿ ಮತ್ತೆ ಓಟುಗಳಾಕಿ ಅನ್ನೋ ಮಟ್ಟಕ್ಕೆ ಬಂದರು. ಸೊ ಮತ್ತೆ ಅದು ಇತ್ಯರ್ಥ ಆಗಿಲ್ಲ ಸದ್ಯಕ್ಕೆ ಲಾಸ್ಟ್ಗೆ. ಸೊ ಈಗ ಮಲ್ಲಮ್ಮ ಅವರು ಈ ವೀಕಲ್ಲಿ ಮೊದಲನೇ ಫೈನಲಿಸ್ಟ್ ಕಂಟೆಂಡರ್ ಆಗಿ ಹೊರಹೊಮ್ಮಿದ್ದಾರೆ. ಈಗ ಇದನ್ನು ಚೂಸ್ ಮಾಡೋದಕ್ಕೆ ಪಾಪ ನಮ್ಮ ಒಂಟಿ ಟೀಮ್ ಅವರು ಅರ್ಧಂಬರ್ಧ ಮನಸ್ಸಿಂದ ಮಾಡ್ತಾಯಿದ್ರು. ಆ್ಯಕ್ಚುಲಿ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಸೊ ಅವರಲ್ಲಿ ಅವ್ರಿಗೆ ಸ್ವಲ್ಪ ಇತ್ಯರ್ಥಗಳು ಜಾಸ್ತಿ ಇದೆ. ಬಟ್ಟು ಮಲ್ಲಮ್ಮ ಅನ್ನೋದು ಒಂದು ಮೃದುವಾದ ಮುಗ್ಧತೆಯ ಮನಸ್ಸು. ಸೊ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಒಬ್ರು ಹೆಸರು ಹೇಳಿದಾಗ, ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ನೆಗೆಟಿವ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋ ಸ್ಥಿತಿ ಬಂದುಬಿಟ್ಟಿದೆ. ಸೊ ಇದಾದಮೇಲೆ ನಮ್ಮ ಪಾಪ ಆರ್ ಜೆ ಅಮಿತ್ ಅವರು, ನಾನು ಪರ್ಸ್ನಲಿ ಒಂದು ನೋಟಿಸ್ ಮಾಡ್ತಿರೋದು, ಆರ್ ಜೆ ಅಮಿತ್ ಅವರು ಎಲ್ಲೂ ಕಾಣಿಸ್ಕೊತಿಲ್ಲ, ಅವ್ರ ವಾಯ್ಸೇ ಬರ್ತಿಲ್ಲ. ಬೇರೆಯವರೆಲ್ಲ ಆಲ್ಮೋಸ್ಟ್ ಮಾಡೋರು ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಎಲ್ಲರ ಜೊತೆ ಮಾತಾಡ್ತಿದ್ದಾರೆ, ತುಂಬ ಅವರು ಒಂದು ಚಲನವಲನೆಲ್ಲ ತುಂಬ ಚೆನ್ನಾಗಿದೆ. ಬಟ್ಟು ಆರ್ ಜೆ ಅಮಿತ್ ಅವರು ಎಲ್ಲೂ ಕಾಣಿಸ್ಕೊತಿಲ್ಲ. ಸೊ ಅವ್ರು ಇವತ್ತು ವಾಶ್ರೂಮಲ್ಲಿ ಅರ್ಲಿ ಮಾರ್ನಿಂಗ್ ವಾಶ್ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಬಿಗ್ ಬಾಸ್ಗೆ ಕಂಪ್ಲೇಂಟ್ ಹೇಳ್ತಾಯಿದ್ರು. ಗೊರಕೆಗಳು ತುಂಬ ಹೊಡಿತಿದ್ದಾರೆ, ಬಿಗ್ ಬಾಸ್ ಒಂದು ರೇಂಜಲ್ಲಿ ಹೋಗ್ತಿದೆ, ದಯವಿಟ್ಟು ನನಗೆ ಬೆಡ್ಡು ಬದಲಾವಣೆ ಮಾಡಿಕೊಡಿ ಅಂತ ಕೇಳ್ಕೊತಿದ್ರು. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ಆಲ್ಮೋಸ್ಟು ಆಫ್ಟರ್ನೂನ್ ಟೈಮಲ್ಲಿ ಗಾಳಿಪಟ ಸಾಂಗ್ ಬಂತು. ಗಾಳಿಪಟ ಸಾಂಗ್ಗೆ ಅದ್ದೂರಿಯಾಗಿ ತುಂಬ, ಆ ಸಾಂಗಿಗೆ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇತ್ತೇನೋ, ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಇದಾದಮೇಲೆ ಸಾಂಗ್ ಮುಗ್ದಾದ್ಮೇಲೆ ನಮ್ಮ ಕಾಕ್ರೋಚ್ ಅವರು, ಒಂಟಿ ಟೀಮ್ ಅಲ್ವಾ, ಅವರು ಬೆಡ್ ಕ್ಲೀನ್ ಮಾಡ್ಕೊಡೋ ಟೈಮಲ್ಲಿ ರೂಮ್ಗೆ ಹೋಗ್ತಾರೆ. ಆವಾಗ ಅವ್ರದ್ದು ಸ್ವಲ್ಪ ಲವ್ ಸ್ಟೋರಿ ಕೂಡ ಹೇಳ್ತಾರೆ. ಸೊ ಆಲ್ಮೋಸ್ಟ್ ನಾನು ನಮ್ಮ ಮನೆ ಮುಂದೆನೇ ಲಾವಣ್ಯವರು, ಅವ್ರ ಮಿಸಸ್ ನೇಮ್ ಬಂದುಬಿಟ್ಟು ಲಾವಣ್ಯವರು, ನಮ್ಮ ಮನೆ ಮುಂದೆನೇ ಅವ್ರ ಅಂಗಡಿ ಇದ್ದಿದ್ದು ಅಂತ ಹೇಳಿದ ತಕ್ಷಣ ಇವರು ಅಶ್ವಿನಿಗೌಡರು ಅದ ಕತೆ ಅಂತ ಅವ್ರನ್ನ ಹೇಳಿಸ್ತಾರೆ. ಮತ್ತು ಕಾಕ್ರೋಚ್ ಸುದ್ದಿಯವರು ಅವ್ರನ್ನ ಲವ್ ಸ್ಟೋರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಅವ್ರಿಗೆ 18 ವರ್ಷ ತುಂಬಕ್ಕೂ ಮುಂಚೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಅದರಿಂದ ಅವರು ಆಲ್ಮೋಸ್ಟ್ 65 ಡೇಸು ಅಬ್ಸ್ಕೊಂಡಲ್ಲಿ ಇರ್ತಾರೆ. ಮತ್ತು ಅದಾದಮೇಲೆ ಬಂದು ನಮ್ಮ ಲಾವಣ್ಯವ್ರನ್ನ ಅವ್ರ ಮನೆಗೆ ಹೋಗಿ ಖುದ್ದಾಗಿ ಮದುವೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಯಾಕೆ ಮನೆಗೆ ಹೋಗಿದ್ದು ಅಂತ ಹೇಳಿದ್ರೆ, ಸೊ ಬಿಫೋರ್ ಕರ್ಕೊಂಡು ಹೋದಾಗ ಅವರಪ್ಪ ಒಂದು ಮಾತು ಹೇಳಿರ್ತಾರಂತೆ, ಸೊ ನಾನು ಇಲ್ಲದೇ ಇರೋ ಟೈಮಲ್ಲಿ ಕರ್ಕೊಂಡು ಹೋಗಿದ್ದೆ, ನಾನು ಇದ್ದಿದ್ದರೆ ಏನೋ ಮಾಡಿಬಿಡ್ತಾಯಿದ್ದೆ ಅಂತ ಹೇಳೋದಂತೆ. ಸೊ ಅದಕ್ಕೆ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ ಅವ್ರಿಗೆ 18 ವರ್ಷ ತುಂಬಿದ 4-5 ದಿನಕ್ಕೆಲ್ಲನೂ ಅವ್ರ ಮನೆಗೆ ಹೋಗಿ ಖುದ್ದಾಗಿ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡ್ರಂತೆ. ಸೊ ಅವ್ರು ಹೇಳಿದಂತಹ ಲವ್ ಸ್ಟೋರಿ ಇದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದು. ಸೊ ಇದಾದಮೇಲೆ ಕೂಡ ಕೊಟ್ಟಿದ್ರು, ಮಲ್ಲಮ್ಮ ಅವ್ರನ್ನ ಇದಕ್ಕೆ ಕಳಿಸ್ಕೊಡ್ತಾರೆ, ಕನ್ಫೆಷನ್ಸ್ ರೂಮ್ಗೆ ಕರೀತಾರೆ ಬಿಗ್ ಬಾಸು. ಪಾಪ ಮಲ್ಲಮ್ಮ ಅವ್ರಿಗೆ ಆ ಕನ್ಫೆಷನ್ ರೂಮ್ ಡೋರ್ ತೆಗಿಯೋ ಸಹ ಗೊತ್ತಿರಲ್ಲ. ಹೋಗ್ತಾರೆ, ಆಲ್ಮೋಸ್ಟು ಕನ್ಫೆಷನ್ ರೂಮ್ಗೆ 2 ಡೋರ್ಸ್ ಇರುತ್ತೆ, ಒಂದು ತೆಗಿತಾರೆ, ಒಂದು ಎಂಟ್ರೆನ್ಸು, ಮುಂದೆ ಹೋಗ್ಬಿಟ್ಟು ಸ್ವಲ್ಪ ರೈಟ್ಗೆ ಹೋಗಬೇಕು, ಅಲ್ಲೊಂದು ಡೋರ್ ಇರುತ್ತೆ. ಪಾಪ ಅಲ್ಲೇ ಆಲ್ಮೋಸ್ಟ್ ನಿಂತ್ಕೊಂಡ್ಬಿಡ್ತಾರೆ ಸ್ವಲ್ಪ ಹೊತ್ತು, ಅವರು ಗೊತ್ತಾಗಲ್ಲ. ಮತ್ತು ಡೋರ್ ಬಂದು ನಮಗೆ ರಿವೀಲ್ ಮಾಡಿಲ್ಲ, ಅಲ್ಲೇನಾದರೂ ಬೇರೆ ಏನಾದರೂ ಘೋಷಣೆ ಬಂತೇನೋ ಗೊತ್ತಿಲ್ಲ. ಸೊ ಮತ್ತು ಇನ್ನೊಂದು ಡೋರ್ ತೆಗೆದು ಅಲ್ಲೋ ಕುತ್ಕೊಂಡ್ಬಿಟ್ಟಾದ್ಮೇಲೆ ನಮ್ಮ ಬಿಗ್ ಬಾಸ್ ಅವರು ಸೊ ಮಲ್ಲಮ್ಮ ಅವ್ರನ್ನ ಸ್ವಲ್ಪ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಸ್ವಲ್ಪ ಅವರು ಮಾತಾಡೋದು ನಮಗೆ ಅರ್ಥ ಆಗುತ್ತಾ ಇಲ್ವಾ, ಏನು ತೊಂದರೆ ಆಗ್ತಿದೆ ನಿಮಗೆ, ಆರೋಗ್ಯ ಎಲ್ಲ ಯಾವ ಥರ ಇದೆ, ನೀಟಾಗೆಲ್ಲ ಸ್ವಲ್ಪ ಬಿಗ್ ಬಾಸ್ ಅವರು ಅವ್ರ ಬಗ್ಗೆ ಕೇರ್ ತೊಗೊಂಡು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದೇ ರೀತಿ ಮಲ್ಲಮ್ಮ ಅವರು ಸ್ವಲ್ಪ ಭಯದಿಂದ ಮಾತಾಡ್ತಿರ್ತಾರೆ. ಸೊ ಹೆಂಗಾದರೂ ಆಗಲಿ ಓಪನ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಏನಾದ್ರು ಹಾಡು ಹೇಳಿ ಅಂತ ಹೇಳಿದಾಗ ಮಲ್ಲಮ್ಮ ಅವರು, ಇಲ್ಲ ಸರ್ ನನಗೆ ಹಾಡು ಬರೋಲ್ಲ, ಮಾತು ಮಾತ್ರ ಅಂತಾರೆ. ಅದು ತುಂಬ ಮುಗ್ಧತೆಯಿಂದ ಕೂಡಿದ ಮಾತು. ಅದಾದಮೇಲೆ ನಿಮ್ಮ ಜೊತೆ ಮಾತಾಡ್ಬೇಕು ಅನಿಸ್ತಿದೆ ನನಗೆ, ಮಾತಾಡಿ ಅಂತ ಹೇಳಿದಾಗ ಕೆಲವೊಂದು ಒಗಟುಗಳು ಹೇಳ್ತಾರೆ. ಸೊ ಒಗಟುಗಳು ಹೇಳೋದು ಅಂದರೆ ಆ ಕಡೆ ಲ್ಯಾಂಗ್ವೇಜ್ ಮಾತಾಡೋರಿಗೆ ಅರ್ಥ ಆಗುತ್ತೇನೋ, ಬಟ್ ನಮಗೂ ಅಷ್ಟು ನೀಟಾಗಿ ಅರ್ಥ ಆಗಿಲ್ಲ. ಮೊದಲನೇದೇನೋ ಅರ್ಥ ಆಯಿತು, ಮತ್ತು ಸೆಕೆಂಡೇದೇನೋ ಕೇಳಿದ್ರು, ಅರ್ಥ ಆಗಿಲ್ಲ. ಬಿಗ್ ಬಾಸ್ ಅವರು ಪಾಪ ಎರಡು ಒಗಟು ಕೇಳಿದಾಗ ಎರಡಕ್ಕೂ ಆನ್ಸರ್ ಕೊಡೋಕ್ಕಾಗಿಲ್ಲ ಅವರು. ಸೊ ಲಾಸ್ಟ್ಗೆ ಏನು ನನ್ನ ಮೇಲೆ ರಿವೆಂಜನ್ನು ತೀರಿಸ್ಕೊತಿದ್ದೀರಾ, ಸ್ವಲ್ಪ ನಿಧಾನ ಕೇಳಿ ಅಂತ ಹೇಳಿದ್ರೆ ಬಿಗ್ ಬಾಸ್ ಅವರು ಮಾತಾಡೋದು ಮಲ್ಲಮ್ಮ ಅವ್ರಿಗೆ ಆವಾಗ ಅರ್ಥ ಆಗಲ್ವಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನೀವೇನಾದರೂ ನನ್ನ ಮೇಲೆ ರಿವೆಂಜ್ ತೀರಿಸ್ಕೊತಿದ್ದೀರಾ ಅಂತ ಸ್ವಲ್ಪ ಫನ್ ವೇಲ್ ಹೇಳಿದ್ರು, ತುಂಬ ಚೆನ್ನಾಗಿತ್ತು ಅದು. ಸೊ ಲಾಸ್ಟ್ಗೆ ನಿಮ್ಮ ಒಂದು ಓಟಿನ ಯುದ್ಧದಲ್ಲಿ ನಾನು ಶರಣಾಗಿದ್ದೀನಿ ನಿಮಗೆ ಅಂತ ಹೇಳ್ತಾರೆ. ಪಾಪ ಏನು ಹೇಳಿದ್ರು ಬಸ್ ಮೊದಲು ಹೋದಾಗ ನಮ್ಮ ಮಲ್ಲಮ್ಮವರು ಓಕೆ ಸರ್ ಅಂತ ಹೇಳ್ತಾಯಿದ್ರು. ಇಷ್ಟೆಲ್ಲ ಆದಮೇಲೆ ಈ ಕನ್ವರ್ಸೇಷನ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಮ್ಮ ಬಿಗ್ ಬಾಸ್ ಒಬ್ಬರು ಪ್ರೀತಿಯ ಉಡುಗೊರೆ
ನಮ್ಮ ಮಲ್ಲಮ್ಮಗೆ ಕೊಡ್ತಾರೆ. ಹಾಕೊಳ್ಳೋಕ್ಕೆ ಸ್ವೆಟ್ರು ಮತ್ತು ಕಿವಿಗೆ ಹಾಕೊಳ್ಳೋದಕ್ಕೆ ಕವರ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಉಡುಗೊರೆ ಕೊಟ್ಟು ಕಳಿಸ್ತಾರೆ. ಅದು ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಇದೆಲ್ಲ ಆದಮೇಲೆ ಇದೆಲ್ಲ ಆದಮೇಲೆ ಇನ್ನೊಂದು ಇದೆಲ್ಲ ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇದಾದಮೇಲೆ ಇದಾದಮೇಲೆ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಮಾಳುವರು ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಅವ್ರ ಬಗ್ಗೆ ಕೆಲವ್ರ ಬಗ್ಗೆ ಎಲ್ಲ ಇಮಿಟೇಟ್ ಮಾಡಿ ತೋರಿಸ್ತಾಯಿದ್ರು. ಅದು ತುಂಬ ಚೆನ್ನಾಗಿತ್ತು. ಈ ಥರ ಇಮಿಟೇಟ್ ಮಾಡೋವಾಗ ಧನುಷ್ ಅವ್ರ ಪಕ್ಕದಲ್ಲಿದ್ದರು. ಸೊ ಈ ಕಡೆ ಸ್ಪಂದನ ಮತ್ತು ಮಾಳುವರು ಒಂದು ಜಂಟಿ ಟೀಮ್ ಆಗಿರ್ತಾರೆ. ಸೊ ಇಲ್ಲಿ ಧನುಷ್ ಅವ್ರಿಗೆ ಅವರು ಮಹಾರಾಜರಂತೆ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತಾರೆ. ಸೊ ಇನ್ನು ಸ್ವಲ್ಪ ಕಾರ್ನರಲ್ಲಿ ಅವರು ರಾಜಮಾತೆ ಅಂತ ಅಶ್ವಿನಿ ಗೌಡ ಅವರು ಪದೇ ಗಿಲ್ಲಿನ ಪದೇ ಮಾಳುವನ್ನು ಕರೀತಾರೆ. ಸೊ ಮಾಳು ಬರ್ತೀನಿ ಅಂತ ಸ್ವಲ್ಪ ಲೇಟಾಗಿ ಹೋಗ್ತಾರೆ. ಸೊ ಸ್ವಲ್ಪ ಡಿಮ್ಯಾಂಡಿಂಗ್ ಆಗಿ ಕರೀತಾರೆ ಮಾಳುವ್ರನ್ನ ಬನ್ನಿ ಅಂತ. ಅಲ್ಲಿ ಮಹಾರಾಷ್ಟ್ರದಂತಹ ಧನುಷರು ಕೂಡ ಅಲ್ಲೇ ಇರ್ತಾರೆ. ಅವ್ರಿಗೂ ಸ್ವಲ್ಪ ಬೆಲೆ ಇಲ್ದಿರ ಇಲ್ಲಿಗೆ ಬನ್ನಿ ಅಂತ ಕೇಳಿದಾಗ ಅಲ್ಲಿ ಪಾಪ ನಮ್ಮ ಇವ್ರಿಗೆ ಧನುಷವ್ರಿಗೆ ಸ್ವಲ್ಪ ಚುರುಕಂತು ಆ್ಯಕ್ಚುಲಿ ಅದು. ಸೊ ಇದೆಲ್ಲ ಡಿಸ್ಕಷನ್ ಆದಮೇಲೆ ಅಲ್ಲಿ ಹೊರಟೋಗ್ತಾರೆ. ನಮ್ಮ ಮಾಳುವರು ಅವ್ರ ಹತ್ರ ಹೋಗ್ತಾರೆ. ಜಸ್ಟ್ ಕಟ್ ಮಾಡಿದ್ರೆ ನಮ್ಮ ಧನುಷ್ ಹೋಗ್ಬಿಟ್ಟು ಇವ್ರ ಹತ್ರ ಅಶ್ವಿನಿ ಗೌಡ್ರ ಹತ್ರ, ನೀವು ಆ ಥರ ಅವ್ರನ್ನ ಕರೆದಿದ್ದು ನಂಗೆ ಇಷ್ಟ ಆಗಿಲ್ಲ ಅಂತ ಒಂದು ಸಿಂಪಲ್ ವೇಯಲ್ಲಿ ಅರ್ಥ ಆಗೋ ಥರ ನೀಟಾಗಿ ಗಲಾಟೆ ಮಾಡೋ ಇಂಟೆನ್ಷನ್ ಇರಲಿಲ್ಲ. ಈ ಥರ ನೀವು ಮಾಡಿದ ತಪ್ಪಲ್ವಾ ಅಂತ ಹೇಳೋದಕ್ಕೆ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಅವರು ಮಾತು ಸ್ವೀಕಾರ ಮಾಡೋದಕ್ಕೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಪೇಷನ್ಸೇ ಇಲ್ಲ, ತಾಳ್ಮೆನೇ ಇಲ್ಲ. ಸೊ ಅವರು ಪ್ರತಿ ಸಲ ಅವರಲ್ಲಿ ನಾನೇ ಅನ್ನೋ ಒಂದು ಮನೋಭಾವನೆ ತುಂಬ ಎತ್ತಿ ತೋರಿಸ್ತಿದೆ. ಯಾಕಂತ ಹೇಳಿದ್ರೆ ಒಬ್ಬ ಹೋರಾಟಗಾರ್ತಿಯಾಗಿ ಒಬ್ಬರು ಬೇರೆ ಕಲಾವಿದರಾಗಿ ಕೆಲವೊಂದು ಅನುಭವ ಇರೋದ್ರಿಂದ ಆ ಅನುಭವ ಆ ಮಟ್ಟದಲ್ಲಿ ಆ ನಿಟ್ಟಿನಲ್ಲಿ ಮಾತಾಡ್ತಿದ್ದೇನೋ ಗೊತ್ತಿಲ್ಲ. ಸೊ ನಾನಾ ಅನ್ನೋ ರೀತಿ ಅವ್ರಿಗೆ ಆಟೋಮೆಟಿಕಾಗಿ ಕಣ್ಮುಂದೆ ಕಾಣಿಸ್ತಿದೆ. ಸೊ ಅಲ್ಲಿ ಹೋಗಿದ್ದು ಧನುಷ್ ಅವರು ಅವ್ರನ್ನ ನಿದ್ದಾಗಿ ನೀವು ಮಾಡಿದ ತಪ್ಪು ಅಂತ ಹೇಳ್ಕೊಡೋದಕ್ಕೆ. ಬಟ್ ಇವರು ಹಂಗಲ್ಲ. ಸೊ ಅವರೇ ಹೇಳ್ತಿದ್ದಾರೆ, ನಮ್ಮಲ್ಲಿ ಗಲಾಟೆಗೆ ಬಿಟ್ಟು ತುಂಬ ಜನ ಅದನ್ನು ಆಡ್ಕೊಬೇಕು ಅಂತ ನೋಡ್ತಿದ್ದಾರೆ, ನಮ್ಮಲ್ಲಿ ಈಗೋಗಳು ಬೇಡ ಅಂತ. ಫಸ್ಟ್ ಆಫ್ ಆಲ್ ಈಗೋ ಇರೋದು ಯಾರಿಗೂ ಅಂತ ಹೇಳಿದ್ರೆ ಅಶ್ವಿನಿ ಗೌಡರಿಗೆ ಫಸ್ಟ್ ಆಫ್ ಆಲ್ ಈಗೋ ಇರೋದು. ನೀವು ಚೆಕ್ ಮಾಡ್ಕೊಬೋದು. ಇವತ್ತೆಲ್ಲ ನೆನ್ನೆ ಗಿಲ್ಲಿ ಜೊತೆ ಗಲಾಟೆ ಮಾಡಿದಾಗ ಕೂಡ ಅದು ಈಗೋಯಿಂದನೇ ಇತ್ತು. ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಕ್ಕೆ ಅವ್ರಿಗೆ ಪಾಪ ಬಿಸಿಲಲ್ಲಿ ನಿಲ್ಲಿಸಿ ಮತ್ತು ಬೇರೆ ಥರ ಟಾರ್ಚ್ ಎಲ್ಲ ಮಾಡಿ ಬೇರೆ ಪನಿಷ್ಮೆಂಟ್ ಎಲ್ಲ ಕೊಟ್ಟರು. ಸೊ ನನಗೆ ಅದೇ ರೀತಿ ಅನ್ನಿಸ್ತು. ಇವತ್ತು ಕೂಡ ನಮ್ಮ ಧನುಷ್ ಅವ್ರ ಜೊತೆ ಮಾತಾಡಿದ್ದು ಹೊರತೆ ನನಗಂತೂ ಇಷ್ಟ ಆಗಿಲ್ಲ ಪರ್ಸ್ನಲಾಗಿ. ಸೊ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಈ ಕಡೆ ಒಂದು ಕಡೆ ಇಲ್ಲಿ ನಮ್ಮ ಧನುಷು ಮತ್ತು ಇವರು ರಾಜಮಾತೆ ಆದಂತಹ ಅಶ್ವಿನಿ ಗೌಡ ಅವರು ಕಿತ್ತಾಡ್ತಾ ಇದ್ದಾರೆ. ಅಲ್ಲಿ ಗಿಲ್ಲಿ ಮಜಾ ತೊಗೊತಿದ್ದಾನೆ, ಯಾರು ಹೋಗಬೇಡಿ ಮಧ್ಯೆ ಅವರೇ ಕಿತ್ತಾಡ್ಕೊಂಡ್ಲಿ ಅಂತ. ಸೊ ಗಿಲ್ಲಿಗೊಂಥರ ಅಂದರೆ ನೆನ್ನೆ ಮಾಡಿದ್ದು ಸ್ವಲ್ಪ ಮೈಂಡಲ್ಲಿ ಇತ್ತಲ್ವ, ಆ ಒಂದು ನಿಟ್ಟಿನಲ್ಲಿ ಆ ಥರ ಹೇಳ್ದೆ ಅಷ್ಟೇ. ಸೊ ಇದಾದಮೇಲೆ ಬಿಗ್ ಬಾಸ್ ಅವರು ಸೆಕೆಂಡ್ ಟಾಸ್ಕ್ ಕೊಡ್ತಾರೆ. ಸೆಕೆಂಡ್ ಟಾಸ್ಕ್ ಹೆಸರು ಬಂದುಬಿಟ್ಟು ಬಿಗ್ ಬಾಸ್ ಇದಾದಮೇಲೆ ಸೆಕೆಂಡ್ ಟಾಸ್ಕ್ ಕೊಡ್ತಾರೆ, ಡ್ರಮ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಒನ್ ಟೀಮ್ ಮತ್ತು ಜಂಟಿ ಟೀಮ್ಗಳು 2 ಹೋಗಬೇಕಾಗುತ್ತೆ. ಸೊ ಒಂಟಿ ಟೀಮಿಂದ ಹೋಗೋದು ಧನುಷ್ ಮತ್ತು ಧ್ರುವ ಅಂತ ಅವ್ರು ಇಬ್ಬರು ಹೋಗ್ತಾರೆ. ಅವ್ರಿಗೆ ಉಸ್ತುವಾರಾಗಿ ನಮ್ಮ ಜಾನ್ವಿ ಅವರು ಇರ್ತಾರೆ. ಅದೇ ಜಂಟಿ ಟೀಮಿಂದ ಗಿಲ್ಲಿ ಮತ್ತು ಕಾವ್ಯ ಅವರು ಮತ್ತು ಮಾಳು ಮತ್ತು ಸ್ಪಂದನವ್ರು ಹೋಗ್ತಾರೆ. ಯಾಕಂದರೆ ಅವರು ಹೋಗೋ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಡ್ರಮ್ ಮೇಲೆ ಸ್ಲೈಡ್ ಹಾಕ್ಕೊಂಡು ಈ ಮೂಲೆಯಿಂದ ಆ ಕಡೆ ಹೋಗಬೇಕು. ಸೊ ಅದರಿಂದ ಅವ್ರಿಗೂ ಲೈಟ್ ವೆಯ್ಟ್ ಇದ್ರಲ್ಲ, ಅಷ್ಟು ದಪ್ಪ ಇಲ್ಲ. ಸೊ ಆರಾಮಾಗಿ ಈಸಿಯಾಗಿ ಹೋಗ್ಬಿಡ್ತಾರೆ ಅಂತ ಅವ್ರ ಮೈಂಡ್ಸೆಟ್ಟಿಂದ ಚೂಸ್ ಮಾಡ್ಕೊಂಡಿದ್ರು. ಸೊ ಈ ಥರ ಚೂಸ್ ಮಾಡ್ಕೊಳ್ಳೋವಾಗ ನಮ್ಮ ಟೈಗರ್ ಕರಿ ಬಸ್ ಒಬ್ಬರು ನಾನು ಹೋಗ್ತೀನಿ ಅಂತ ಹೇಳಿದಾಗ ಯಾರೂ ಒಪ್ಕೊಂಡಿಲ್ಲ. ಆ್ಯಕ್ಚುಲಿ ನೀವು ಹೈಟು ಒಬ್ಬರು ತುಂಬ ಉದ್ದ ಇದ್ದರೆ ಸ್ವಲ್ಪ ಕಡಿಮೆ ಇದ್ದರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಕನ್ವಿನ್ಸ್ ಮಾಡಿಬಿಟ್ರು. ಸೊ ಇದಾದಮೇಲೆ ಗಿಲ್ಲಿ ಕಾವ್ಯ ಮತ್ತು ಮಾಳು ಸ್ಪಂದನ ಇಬ್ಬರು ಟಾಸ್ಕ್ ಆಡೋಕ್ಕೆ ಹೋಗ್ತಾರೆ. ಈ ಕಡೆಯಿಂದ ಧನುಷು ಮತ್ತು ಧ್ರುವಂತವರು ಟಾಸ್ಕ್ ಆಡೋಕ್ಕೆ ಹೋಗ್ತಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಸೊ ಜಂಟಿಯಾಗಿರೋದಕ್ಕೆ 2 ರೋಪ್ಸ್ ಇರುತ್ತೆ. ಆ ಕಡೆ ಇಟ್ಕೊಬೇಕು, ಈ ಕಡೆ ಒಂದು ಇಟ್ಕೊಬೇಕು. ಸೊ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗ್ತಿರುತ್ತೆ. ಸೊ ಡೆಫಿನೆಟ್ಲಿ ಅಂದ್ಕೊಂಡಂಗೆ ಸೆಕೆಂಡ್ ಟಾಸ್ಕಲ್ಲಿ ಕೂಡ ನಮ್ಮ ಒಂಟಿ ಟೀಮ್ ಅವ್ರಿಗೆ ಗೆಲ್ತಾರೆ ಆ್ಯಕ್ಚುಲಿ. ಸೊ ಒಂಟಿ ಟೀಮಲ್ಲಿ ಗೆದ್ದಿದ್ದಾಯಿತು. ಒಂಟಿ ಟೀಮಲ್ಲಿ ಗೆದ್ದಾದಮೇಲೆ ಇನ್ನೊಂದು ಟ್ವಿಸ್ಟ್ ಬಿಗ್ ಬಾಸ್ ಕಡೆಯಿಂದ. ಸೊ ಈ ಟಾಸ್ಕ್ಗಳಲ್ಲಿ ಸ್ವಲ್ಪ ಯುನೀಕ್ ವೇಯಲ್ಲಿ ಸ್ವಲ್ಪ ಥಿಂಕ್ ಮಾಡ್ತಿದ್ದಾರೆ ಬಿಗ್ ಬಾಸ್. ಅಷ್ಟು ಈಸಿಯಾಗಿ ಯಾರಿಗೂ ಕೊಡ್ತಾ ಇಲ್ಲ. ಸೊ ಗೆದ್ದಿರೋದು ನಮ್ಮ ಒಂಟಿ ಟೀಮ್ ಅವರಾಗಿರ್ತಾರೆ. ಒಂಟಿ ಟೀಮಲ್ಲಿ ಇದ್ದಿದ್ದು ಧ್ರುವಂತು ಮತ್ತು ಧನುಷ್ ಅವರು ಟಾಸ್ಕ್ಗಳು ಗೆದ್ದಿರ್ತಾರೆ. ಸೊ ಅವ್ರಿಗೊಂದು ಫವರ್ ಕೊಡ್ತಾರೆ. ಸೊ ನಿಮಗೆ ಇರೋದು ನೀವು ಆಲ್ರೆಡಿ ಇವಾಗ 5 ಜನ ಇದ್ದೀರಾ. 5 ಜನ ಯಾಕಂತ ಹೇಳಿದ್ರೆ ಆಲ್ರೆಡಿ ನಮ್ಮ ಮಲ್ಲಮ್ಮ ಅವರು ವೀಕೆಂಡ್ ಫೈನಲಿಸ್ಟ್ ಆಗಿ ಹೋಗಿದ್ದಾರೆ. ಸೊ ಈ ರಿಮೈನಿಂಗ್ ಇರೋದು 5 ಜನ. 5 ಜನದಲ್ಲಿ ನಿಮಗೆ ಯಾರ್ಯಾರು ಬೇಕು, ಯಾರು ಬೇಡ ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ನಾಮಿನೇಟ್ ಮಾಡಿ ನೀರಿಗೆ ಹಾಕ್ಬಿಡಿ ಅಂತ ಹೇಳ್ತಾರೆ. ಸೊ ನಮ್ಮ ಧನುಷ್ ಅವರು ಮತ್ತು ಧ್ರುವಂತ ಒಬ್ಬರಿಂದ ಒಬ್ಬರು ಆಯ್ಕೆ ಮಾಡಿ ಎಲ್ಲರೂ ಹಾಕ್ತಾ ಇರ್ತಾರೆ. ಲಾಸ್ಟ್ಗೆ ಪಾಪ ನಮ್ಮ ಧ್ರುವಂತವರು 2 ಫೋಟೋ ಇರುತ್ತೆ. ಒಂದು ಬಂದುಬಿಟ್ಟು ಜಾನ್ವಿ ಅವ್ರದ್ದು ಇರುತ್ತೆ, ಇನ್ನೊಂದು ಬಂದುಬಿಟ್ಟು ಧನುಷ್
ಒಂದು ಬಂದು ಜಾನ್ವಿ ಅವ್ರದ್ದಿರುತ್ತೆ, ಇನ್ನೊಂದು ಧನುಷ್ ಅವ್ರದ್ದಿರುತ್ತೆ. ಸೊ ಅವ್ರು ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿದಿದ್ರೆ ಧ್ರುವಂತ್ ಅವರು ಫಸ್ಟಿಗೆ ಆಗಬೇಕಾಗಿದ್ದು ಇವ್ರನ್ನಾಗಿ ಬಿಡ್ತಾಯಿದ್ರು, ಅವ್ರನ್ನ ಧನುಷ್ನಾಗಿ ಬಿಡ್ತಾಯಿದ್ರು. ಸೊ ನೆಕ್ಸ್ಟು ಇನ್ನೊಂದು ರಿಮೈನಿಂಗ್ 2 ಇರೋದು ಬೇಕಾದರೆ ಅವರು ಯಾರ್ದಾಗಿದ್ರು ಯಾರೋ ಒಬ್ಬರು ಲೇಡಿ ಆ್ಯಕ್ಚುಲಿ ಜಾನ್ವಿ ಅವ್ರು ಆಗ್ತಿದ್ರು. ಬಟ್ ಏನಾಯಿತು ಅಂತ ಹೇಳಿದ್ರೆ ಪಾಪ ಧ್ರುವಂತ್ ಅವ್ರಿಗೆ ಅರ್ಥ ಆಗಿಲ್ವೇನೋ, ಅಷ್ಟು ಅರ್ಥ ಆಲೋಚನೆ ಮಾಡೋ ಟೈಮ್ ಇರಲಿಲ್ವೇನೋ, ಎತ್ಕೊಂಬಂದು ಜಾನ್ವಿ ಅವ್ರನ್ನ ಔಟ್ ಮಾಡಾಕಿದ್ರು. ಲಾಸ್ಟಲ್ಲಿ ಇದ್ದಿದ್ದು 2 ಫೋಟೋ, ಒಂದು ಧನುಷ್ ಫೋಟೋ ಇತ್ತು ಮತ್ತು ಇನ್ನೊಂದು ಧ್ರುವಂತರ ಫೋಟೋ ಇತ್ತು. ಧನುಷ್ರು ಬಂದರು, ಧ್ರುವಂತರ ಫೋಟೋನ ಎತ್ಕೊಂಡೋಗಿ ನೀರಿಗೆ ಹಾಕಿದ್ರು. ಮತ್ತು ಈ ವೀಕೆಂಡು ಇನ್ನೊಬ್ಬ ಫೈನಲಿಸ್ಟ್ ಕಂಟೆಂಡರ್ ಆಗಿ ನಮ್ಮ ಧನುಷ್ ಅವರು ಸೆಲೆಕ್ಟ್ ಆದರು. ಸೊ ಇದ್ರ ಕತೆ. ಸೊ ಇದೇನು ಮಾಡೋಕ್ಕಾಗಲ್ಲ, ಯಾಕಂದರೆ ಇದ್ರ ಮಧ್ಯೆ ಕೆಲವೊಂದು ರೀಸನ್ಸ್ ತೆಗಿಯೋವಾಗ, ಕೆಲವೊಂದು ರೀಸನ್ಸ್ನ ಆಚೆ ತೆಗಿಯೋವಾಗ ಜಾನ್ವಿ ಅವರು ಆಟದಲ್ಲಿ ತುಂಬ ಕಾಣಿಸ್ಕೊಂಡಿಲ್ಲ. ಸೊ ಕಾಕ್ರೋಚ್ ಅವರು ಆ ಥರ ಕಾಣಿಸ್ಕೊಂಡಿಲ್ಲ ಅಂತ ಏನು ಹೇಳಿದ್ದಕ್ಕೆ ಇವರು ಈ ಟಾಸ್ಕ್ ಮುಗ್ದಾದ್ಮೇಲೆ ಜಾನ್ವಿ ಅವರು ಮತ್ತು ಅಶ್ವಿನಿ ಗೌಡ ಅವರೆಲ್ಲ ಮೀಟಿಂಗಿಗೆ ಇರ್ತಾರೆ. ಆ ಮೀಟಿಂಗಲ್ಲಿ ನೆಕ್ಸ್ಟ್ ಟೈಮ್ ಯಾವುದೇ ಟಾಸ್ಕ್ ಬರಲು ನಾವು ಕೂಡ ಪರ್ಫಾರ್ಮೆನ್ಸ್ ಕೊಡೋಣ, ನಾವು ಅವ್ರಿಗೆ ಬಿಟ್ಕೊಡ್ತಾ ಇದ್ದರೆ ಅವರು ಮುಂದೆಗೆ ಹೋಗ್ತಾರೆ, ನಮ್ಮ ಮೇಲೇ ನಾವು ಆಡ್ತಿಲ್ಲ ಅಂತೇಳ್ಬಿಟ್ಟು ನಮಗೆ ಹೇಳ್ತಾರೆ, ನಾವು ಬಿಟ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಹೆಂಗೆ ಆಡ್ತಾರೆ ಅನ್ನೋದು ಒಂದು ಪಾಯಿಂಟ್ನ ರೈಸ್ ಮಾಡ್ತಾರೆ. ಸೊ ಇದಾದಮೇಲೆ ನಮ್ಮ ಇಷ್ಟೊಂದು ಕತೆ ಆದಮೇಲೆ ನೆಕ್ಸ್ಟು ಮಾಳುಗೂ ಮತ್ತು ಅಭಿಷೇಕ್ ಅವ್ರಿಗೆ ಸ್ವಲ್ಪ ಒಂಚೂರು ಆರ್ಗ್ಯುಮೆಂಟ್ಸ್ ಆಗುತ್ತೆ. ಬಿಕಾಸ್ ಏನು ಅಂತ ಹೇಳಿದ್ರೆ ನಮ್ಮ ಮಾಳು ಅವರು ಅವ್ರ ಹಳ್ಳಿಗೆ ಸಂಬಂಧಪಟ್ಟಂತಹ ಒಂದು ನಿಟ್ಟಿನಲ್ಲಿ ಹುಡುಗಿರು ಮಾಡೋ ಕೆಲಸಗಳು ಹುಡುಗ ಮಾಡಿದಾಗ ಸೊ ಅದು ಹೆಂಗ್ಸಲ್ಲ ಅಂದರೆ ಜನರಲ್ಲೇ ಮಾತಾಡ್ಕೊಂತಾರೆ ಮನೆಗಳಲ್ಲಿ. ಸೊ ಏನಾದರೂ ತಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಅಂತ ಹೇಳಿದ್ರೆ ನೀನೇನೋ ಹುಡುಗಿ ಏನೋ ಪಾತ್ರೆ ತೊಳಿತಿದ್ಯಾ ಅನ್ನೋ ಜನಗಳು ಈಗಲೂ ಇದ್ದಾರೆ ಆ್ಯಕ್ಚುಲಿ ಹಳ್ಳಿಗಳ ಕಡೆ. ಸೊ ಅದನ್ನು ಹೇಳಿದ್ದಕ್ಕೆ ನಮ್ಮ ಅಭಿಷೇಕ್ ಅವರು, ನಾನಿಲ್ಲಿ ನಿಮಗೆ ಒಂದು ಪಾಯಿಂಟ್ ಹೇಳಬೇಕು, ಅಭಿಷೇಕ್ ಅವರು ಒಂಥರ ಯಾವ ಥರ ಅಂತ ಹೇಳಿದ್ರೆ ಹುಡುಗಿರ ಹತ್ರ ಲೈಕ್ ತುಂಬ ಕ್ಲೋಸ್ ಆಗ್ತಿದ್ದಾರೋ ಇಲ್ಲಾಂದರೆ ಫ್ಲರ್ಟ್ ಅಂತಾರೋ ಅದು ಇನ್ನೇನಂತಾರ ಗೊತ್ತಿಲ್ಲ, ತುಂಬ ಅವ್ರ ಹತ್ರ ಮಾಡಿಸ್ಕೊಡೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಹುಡುಗಿರು ಮಾಡೋ ಕೆಲಸ ನಾವು ಮಾಡೋದು ತಪ್ಪೇನಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ವಾಗ್ವಾದ ಕೇಳಿದ್ದಾರೆ. ಸೊ ಅವ್ರಿಗೆ ಬಂದುಬಿಟ್ಟು ಅಶ್ವಿನಿ ಗೌಡ ಅವರು ಯಾವುದೇ ವಿಚಾರ ನಡಲಿ ನಂದು ಒಂದಿರಲಿ ಅಂತ ಮುಂದೆ ಬರ್ತಾರೆ. ಮೋಸ್ಟ್ಲಿ ಆ ವಿಚಾರದಲ್ಲಿ ಕರೆಕ್ಟಾಗಿ ಮಾತಾಡಿದ್ರು ಅನ್ನಿಸ್ತು ನನಗೆ. ಸೊ ಹಳ್ಳಿ ಕಡೆಯಿಂದ ಬಂದಿದ್ದಾರೆ, ನಿನ್ನೆ ಮೊನ್ನೆಯಿಂದ ನೀಟಾಗಿ ನಮ್ಮ ಜೊತೆ ಎಲ್ಲರ ಜೊತೆ ಮಿಂಗಲಾಗಿ ಮಾತಾಡ್ತಿದ್ದಾರೆ. ಸೊ ಅವರು ಆ ಒಂದು ವಾತಾವರಣದಲ್ಲಿ ಬೆಳೆದು ಬಂದಿರೋದ್ರಿಂದ ಅವ್ರು ಹಾಗೆ ಹೇಳ್ತಾರೆ, ಆಲ್ಮೋಸ್ಟ್ ಇನ್ನೂ 2-3 ಮಂತ್ಸ್ ನಮ್ಮ ಜೊತೆಲಿದ್ದರೆ ಸರಿ ಹೋಗ್ತಾರೆ ಅಂತ ಹೇಳಿದ್ರು. ಸೊ ಇದನ್ನ ಇಲ್ಲಿ ಡಿಸ್ಕಷನ್ ಎಲ್ಲ ಮುಗ್ದಾದ್ಮೇಲೆ ಮಾಳು ಮುಂದೆ ಹೋಗ್ತಾನೆ. ಮಾಳು ಒಂದು ಮಾತು ಹೇಳ್ತಾನೆ, ಸೊ ಹಳ್ಳಿ ವಿಚಾರ ಅಂತ ಬಂದಾಗ 10 ಜನ ಒಂದು ಕಡೆ ಇದ್ದರೆ 10 ಜನ ನನ್ನ ಆಪೋಸಿಟ್ ಇದ್ರು, ನಾನು ಒಬ್ಬನೇ ಅವ್ರಿಗೆ ಉತ್ತರ ಕೊಡ್ತೀನಿ ಅಂತ ಒಂದು ಡೈಲಾಗ್ ಹೇಳ್ಕೊಂಡು ಮೂವ್ ಹೋಗ್ತಾನೆ. ಸೊ ಅದಾದಮೇಲೆ ಅದಾದಮೇಲೆ ಬೆಡ್ರೂಮಲ್ಲಿ ಬಂದುಬಿಟ್ಟು ಇವರು ಅಭಿಷೇಕು ಮತ್ತು ಅಶ್ವಿನಿ ಪರಸ್ಪರ ಇದ್ರ ಬಗ್ಗೆ ಮತ್ತೆ ಮಾತಾಡ್ಕೊತಾರೆ. ಅಶ್ವಿನಿ ಅಭಿಷೇಕ್ ಅರ್ಥ ಮಾಡ್ಸೋಕೋದ್ರೆ ನೀನು ಕೂಡ ಅವನಿಗೆ ಸಪೋರ್ಟ್ ಮಾಡ್ತಿದ್ದೀಯ ಅಂತ ಹೇಳ್ಬಿಟ್ಟು ಒಂಚೂರು ಅವ್ರ ಮೇಲೂ ಸ್ವಲ್ಪ ಕಣ್ಣು ಕೆಂಪು ಮಾಡ್ಕೊತಾನೆ. ಸೊ ಈ ವಿಚಾರ ಆದಮೇಲೆ ನಮ್ಮ ಚಂದ್ರಪ್ರಭು ಅವರು ಒಂದೊಳ್ಳೆ ಕಾಮಿಡಿ ಕೊಡ್ತಾರೆ ಎಲ್ರಿಗೂ. ಸೊ ಹಾಲಲ್ಲೆಲ್ಲ ಕೂಡಿಸ್ಬಿಟ್ಟು ಕಾಮಿಡಿ ಯಾವ ಥರ ಅಂತ ಹೇಳಿದ್ರೆ ನಮ್ಮ ಸತೀಶ್ ಅವರು ಏನೆಲ್ಲ ಯೂಸ್ ಮಾಡ್ತಾರೆ ಒಂದು ಸಾಂಗ್ ಮೂಲಕ. ಆ ಸಾಂಗ್ ತುಂಬ ಚೆನ್ನಾಗಿ ಆಡೋರು ಅವರು. ಆ್ಯಕ್ಚುಲಿ ಒಂಥರ ಜನಪದ ಗೀತೆ ಆಡೋ ಥರ ಆ ಸಾಂಗ್ ಆಡಿಬಿಟ್ಟು ಅದರಲ್ಲಿ ಇವರು ಯಾವ ಥರ ನಮ್ಮ ಸತೀಶ್ ಅವರು ಯಾವ ಥರ ರೆಡಿ ಆಗ್ತಾರೆ, ಶಾಂಪೂಸ್ ಯಾವ ಥರ ಹಾಕ್ಕೊತಾರೆ, ತಲೆಗೆ ಯಾವ ಥರ ಕ್ಲೀನ್ ಮಾಡ್ಕೊತಾರೆ, ಆ ಒಂದು ಮೇಕೋವರ್ನ ಸ್ವಲ್ಪ ಫನ್ನಿ ವೇಯಲ್ಲಿ ಒಂದು ಜನಪದ ಗೀತೆಗೆ ಹೋಲಿಕೆ ಮಾಡಿಕೊಂಡು ಆ ಒಂದು ಧ್ವನಿಯಲ್ಲಿ ತುಂಬ ಚೆನ್ನಾಗಿ ಆಡೋದು, ತುಂಬ ಎಂಜಾಯ್ ಮಾಡೋದಕ್ಕೆ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದೆ. ಇದರಲ್ಲಿ ಸಾಂಗ್ ಆಡ್ತಿರೋ ತುಂಬ ಎಂಜಾಯ್ ಮಾಡಿದ್ದು ಮಂಜು ವೈಷ್ಣವರು ತುಂಬ ಎಂಜಾಯ್ ಮಾಡ್ತಾಯಿದ್ರು, ನಾನು ಅಬ್ಸರ್ವ್ ಮಾಡೋದು ಆ್ಯಕ್ಚುಲಿ ಅದು. ಸೊ ಇದಾದಮೇಲೆ ಸತೀಶ್ ಅವ್ರನ್ನ ಮತ್ತು ಚಂದ್ರಪ್ರಭು ಅವ್ರನ್ನ ಬಿಗ್ ಬಾಸ್ ಅವರು ಕನ್ವೆನ್ಷನ್ ರೂಮ್ ಕರೀತಾರೆ. ಸೊ ಇದನ್ನ ಆ್ಯಕ್ಚುಲಿ ಒಂದು ಸ್ಪೆಷಲ್ ಪ್ರೋಮೋ ಕೂಡ ಬಿಟ್ಟಿದ್ರು, ಏನಕ್ಕೆ ಕರೆದಿದ್ರು ಅಂತ ನಾನು ಇದಕ್ಕೂ ಮುಂಚೆ ಅದಕ್ಕೆ ಸಪ್ರೇಟ್ ವೀಡಿಯೋನ ಮಾಡಿದೆ, ಡೌಟ್ ಇದೆ ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಲ್ಲಿಗೆ ಹೋಗಿ ನೀವು ನೋಡ್ಬೋದು. ಸೊ ಏನಕ್ಕೆ ಕರೆದ್ರು ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಮ ಜಂಟಿ ಟೀಮವ್ರು 2 ಸೋತೋಗ್ಬಿಟ್ಟಿದ್ದಾರೆ, 3ನೇದು ಕೂಡ ಸೋಲೋ ರೀತಿ ನೀವೇ ಮಾಡಬೇಕು. ಸೊ ಈ ರೀತಿ ಮಾಡಿದ್ರೆ ನೀವಿಬ್ಬರೂ ಈ ವೀಕ್ ಫೈನಲ್ ಕಂಟೆಂಡರ್ ಆಗಿ ಮುಂದೆ ಹೋಗ್ತೀರಾ ಅಂತ ಒಂದು ಆಸೆ ಹುಡಿಸ್ತಾರೆ. ಸೊ ಅದಕ್ಕೆ ಬದ್ಧವಾಗಿ ಅವರು ಒಳಗಡೆ ಕಿರಾತಕರ ಥರ ಪ್ಲಾನ್ ಮಾಡಿಕೊಂಡು ಆಚೆಗೆ ಬಂದುಬಿಟ್ಟು ಆ ಗೇಮಲ್ಲಿ ಅವರೇ ಆಡೋ ಥರ ಅವನ್ನ ನಂಬಿಸಿ ಆ ಗೇಮ್ ಆಡೋದಕ್ಕೆ ನೀರಲ್ಲಿರೋ ಒಂದು ಕೀನ ಆ್ಯಕ್ಚುಲಿ ಇಲ್ಲಿ ಒಂದು ರೋಬ್ ಇರುತ್ತೆ, ಒಂದು ಮರ ಇರುತ್ತೆ, ಮರಕ್ಕೆ ಎಲ್ಲರೂ ಕೈಗಳನ್ನ ಕಟ್ಟಾಕಿಡ್ತಾರೆ. ಈ ಕಡೆ ಒಂಟೆವನ್ನು ಕಟ್ಟಾಕಿರ್ತಾರೆ, ಆ ಕಡೆ ಜಂಟಿಯನ್ನು ಕಟ್ಟಾಕಿರ್ತಾರೆ. ಒಂದು 3ನೇ ಟಾಸ್ಕ್ ಕೊಡ್ತಾರೆ. 3ನೇ ಟಾಸ್ಕ್ ನೇಮ್ ಬಂದುಬಿಟ್ಟು ಪೋಲಿನ ಒಳಗೆ ಕೀಗಳ ಬಳಕೆ ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ. ಇಲ್ಲಿ ಕೀ ತೊಗೊಂಬರೋಕೆ ಹೋಗೋದು ಸತೀಶ್ ಅವರು ಮತ್ತು ಚಂದ್ರಪ್ರಭು ಅವರು ಹೋಗ್ತಾರೆ. ಆ್ಯಕ್ಚುಲಿ ಅವರು ಇವ್ರನ್ನ ಸೋಲಿಸಲೇಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆ ಪ್ಲಾನ್ನ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅವರೇ ಮೊದಲು ಹೋಗ್ತಾರೆ. ಸೊ ಒಂಟಿ ಟೀಮಿಂದ ನಮ್ಮ ಧನುಷ್ ಅವರು ಮೊದಲನೇ ಹೊರಗೆ ಹೋಗ್ತಾರೆ. ಸೊ ಫಸ್ಟ್ ಹೋಗಿದ ತಕ್ಷಣ ಅವರು ಪ್ಲ್ಯಾನ್ ಮಾಡ್ದಂಗೆ ಒಂಟಿ ಟೀಮ್ ಅವರೇ ಕೀನ್ ಎತ್ಕೊಂಡು ಅವ್ರನ್ನ ಬಿಡಿಸ್ತಾರೆ, ಒಬ್ಬರನ್ನ ಬಿಡಿಸ್ಬಿಟ್ಟಿರ್ತಾರೆ. ಇನ್ನೇನು ಸೆಕೆಂಡ್ ಅವರು ಬಂದು ನೀರಿಗೆ ಜಂಪ್ ಮಾಡಬೇಕು, ಆವಾಗ ತುಂಬ ನಾಟಕ ಮಾಡಿ
ಕೆಳಗೆ ಎತ್ತಲ ಬೇಡವಾ ಅನ್ನೋ ಮಟ್ಟದಲ್ಲಿ ಕೈಯಲ್ಲಿದ್ದು ಎತ್ಕೊಂಡಿದ್ದೀರ ಒಬ್ಬರು ಒಂಟಿ ಹೊಡೆದು ಒಂದು ಓಪನ್ ಆದಮೇಲೆ ಇವರು ಹೋಗಿ ಕೊಡ್ತಾರೆ. ಅವ್ರದ್ದು ಟೈಮ್ ಬೇಡ ಅನ್ನೋ ಗೊತ್ತಿಲ್ಲ, ಒಟ್ಟು ಜಂಟಿಗೆ ಎತ್ಕೊಂಡು ಇವ್ರು ಕೀ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಟೀಮ್ ಬರುತ್ತೆ, ಅವ್ರಿಗೆ ಪಟ್ ಅಂತ ಕೀ ಸಿಕ್ಕೋಗುತ್ತೆ. ಆಲ್ಮೋಸ್ಟು ಕರೆಕ್ಟಾಗಿ ಸಿಕ್ಕಿದ್ದಿದ್ರೆ ಜಂಟಿ ಹೊಡೆದು ಆಲ್ಮೋಸ್ಟ್ ಕ್ಲೀನ್ ಆಗಿಬಿಡೋದು. ಒಂದು ಕಡೆ ಕೀ ಓಪನ್ ಆಗ್ತಿದ್ರೆ ಈ ಸತೀಶ್ ಅವ್ರದ್ದು ಮತ್ತು ಚಂದ್ರಪ್ರಭು ಅವ್ರದ್ದು ಮುಖ ನೋಡೋಕ್ಕಾಗ್ತಿಲ್ಲ. ಯಾಕಂದರೆ ಅವ್ರಿಗೆ ಬೇಕಾಗಿರೋದು ಅದು ಸೋಲ್ಬೇಕು. ಅವರು ಜಂಟಿ ಅವ್ರ ಟೀಮ್ ಸೋತ್ರೆ ಇಂಡಿವಿಜುವಲಾಗಿ ಅವ್ರಿಗೊಂದು ಅಡ್ವಾಂಟೇಜ್ ಇದೆ. ಅದರಿಂದ ಅವ್ರ ಪಾಪ ಆ ಕಡೆ ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ, ಈ ಕಡೆ ಖುಷಿಯಾಗಿರೋಕ್ಕಾಗ್ತಿಲ್ಲ. ಅವ್ರು ಒಂದೊಂದಕ್ಕೆ ಎತ್ಕೊಂಡ್ಬರ್ತಾಯಿದ್ರೆ ತುಂಬ ಒಂಥರ ಮುಗ್ಧದಲ್ಲಿ ಹಾವಭಾವಗಳೇ ಚೇಂಜ್ ಆಗಿಬಿಟ್ಟಿತ್ತು. ಸೊ ಅದನ್ನ ಅಬ್ಸರ್ವ್ ಮಾಡ್ಬೋದು ನಾವು. ಸೊ ಲಾಸ್ಟಲ್ಲಿ ಇವತ್ತು ಅಷ್ಟೇ ಇನ್ನೇನು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಅನ್ನೋಷ್ಟರಲ್ಲೇ ಎಪಿಸೋಡ್ ಕೂಡ ಎಂಡ್ ಆಗೋಯಿತು. ಏನು ಮಾಡೋಕ್ಕಾಗಲ್ಲ. ಸೊ ಇದನ್ನು ಯಾರು ಗೆದ್ದರು, ನೆನ್ನೆ ಎಪಿಸೋಡಲ್ಲಿ ಇಂಥವರೇ ಗೆದ್ದರು ಅಂತ ಆರಾಮ್ಸೆ ಹೇಳ್ಬೋದು. ಬಟ್ ಈ ಒಂದು ಟಾಸ್ಕಲ್ಲಿ ಇಬ್ರಿಗೂ ಚಾನ್ಸಸ್ ಇದೆ. ಆ್ಯಕ್ಚುಲಿ ಅವ್ರದ್ದು ಲಾಸ್ಟ್ ಕೀ ತೆಗಿಬೇಕು, ಇವ್ರದ್ದು ಲಾಸ್ಟ್ ಕೀ ತೆಗಿಬೇಕು. ಆಚೆಗೆ ಬಂದರೆ ಒಂದಕ್ಕೆ ಯಾವುದಕ್ಕೂ ಹೊರಕಾಗ್ತಿಲ್ಲ. ಅಂದರೆ ಅಲ್ಲಿ ಅರ್ಥ ಮಾಡ್ಕೊಬೇಕು ನಾವು, ನೀರಲ್ಲಿ ಅಲ್ಲಿರುವಂತಹ ಒಂದು ಬಳಕೆಗೆ ಬರಲಾಗದಂತಹ ಕೀಗಳು ಕೂಡ ಇದ್ದಾವೆ ಅಂತ ಅರ್ಥ ಮಾಡ್ಕೊಬೇಕು. ಸೊ ಮೋಸ್ಟ್ಲಿ ನಾಳೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಆಲ್ಮೋಸ್ಟ್ ಇವರೇ ಒಂಟಿಯವರೇ ಗೆಲ್ಲಬಹುದೇನೋ. ಅಪ್ಪಿತಪ್ಪಿ ಏನಾದರೂ ಜಂಟಿಯವ್ರು ಗೆದ್ದುಬಿಟ್ರೆ ಎಲ್ಲರೂ ಗೆಲ್ತಾರೆ. ಈಗ ಪಾರ್ಟಿಸಿಪೇಟ್ ಮಾಡಿದ್ದಂತಹ ಇವರು ಸತೀಶ್ ಅವರು ಮತ್ತು ಚಂದ್ರಪ್ರಭು ಸೋಲ್ತಾರೆ, ಮುಖಭಂಗ ಕೂಡ ಆಗುತ್ತೆ. ಇನ್ನೇನು ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಸೀಕ್ರೆಟ್ ಟಾಸ್ಕ್ ಏನು ಕೊಟ್ಟಿತ್ತು ಅಂತ ಅವ್ರು ಹೇಳ್ಕೊಳ್ಲೇಬೇಕು, ಸುಮ್ಮನೆ ನಗ್ಪಾಟ್ಲಾಗ್ತಾರೆ. ಸೊ ಇಷ್ಟು ಈ ದಿನದ ಒಂದು ಮಾಹಿತಿ. ನಾನು ತುಂಬ ಸ್ಪೀಡಾಗಿ ಹೇಳ್ದೆ ಅನ್ಕೊತಿದ್ದೀನಿ. ಬಿಕಾಸ್ ಏನಕ್ಕೆ ಹೇಳ್ದೆ ಅಂತ ಹೇಳಿದ್ರೆ ಟೈಮ್ ಸೇವ್ ಮಾಡಬೇಕು. ಸೊ ಲೆಂತ್ ಚಿಕ್ಕದಾಗಿ ಕೊಡಬೇಕು ಅನ್ನೋ ಒಂದು ಇದರಿಂದ. ಇನ್ನೇನು ನಾಳೆ ಒಂದು ದಿನ, ನಾಳಿದ್ದು ಆಲ್ಮೋಸ್ಟು ಮತ್ತು ವೀಕೆಂಡ್ ಬಂದುಬಿಡುತ್ತೆ. ನೋಡಬೇಕು ನಮ್ಮ ಪ್ರಕಾರ ಯಾರ್ಯಾರು ಹೋಗ್ತಾರೆ ಅಂತ. ಆಲ್ರೆಡಿ ಇವಾಗ ವೀಕೆಂಡ್ ಫೈನಲ್ಸ್ಗೆ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ. ಒಬ್ಬರು ಮಲಮ್ ಅವ್ರು ಹೋಗಿದ್ದಾರೆ, ಇನ್ನೊಬ್ಬರು ಧನುಷ್ ಅವ್ರು ಹೋಗಿದ್ದಾರೆ. ಸೊ ಈ ಟಾಸ್ಕ್ ವಿನ್ ಆದರೆ ಇನ್ನೊಬ್ರು ಯಾರಾದರೂ ಹೋಗ್ತಾರೆ, ನೋಡಬೇಕು ಇನ್ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಈ ದಿನದ ಒಂದು ಎಪಿಸೋಡ್ ಒಪಿನಿಯನು. ದಯವಿಟ್ಟು ಏನಾದರೂ ನಿಮಗೆ ಒಪಿನಿಯನ್ಸ್ ಏನಾದರೂ ಇದ್ದರೆ ನಾನು ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಇಲ್ಲಂತ ಹೇಳಿದ್ರೆ ಐಕಾನ್ ವೆಂಕಿ ಆನ್ಲೈನ್ ಅಂತ ನಾನು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಬಂದು DM ಮಾಡಿ. ಖಂಡಿತ ನಿಮಗೆ ನೀವು ಕೊಡೋ ಒಂದು ಅನಿಸಿಕೆಗೆ ನಾನು ಬದಲಾಗಿ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.